ಬುದ್ಧನ ಮನೆ ವಾಲ್ಮೀಕಿ ವನದಲ್ಲಿ ಬೋನಿಗೆ ಬಿದ್ದ ಚಿರತೆ, ಗ್ರಾಮಸ್ಥರ ಆತಂಕಕ್ಕೆ ತೆರೆ. ಮನೆಗೆ ನಾಯೆಲ್ಲ ತಿಂದಾಕ್ಬಿಡ್ತು, ಕೋಳಿಗಳೆಲ್ಲ ತಿಂದಾಕ್ಬಿಟ್ಟದೆ. ಇದನ್ನ ಅರಣ್ಯ ಇಲಾಖೆ ಇಲ್ಲೇ ದೇವರಾಯನ ದುರ್ಗನಾಗಲಿ ಸಿದ್ರಪಟ್ಟಕ್ಕಾಗಲಿ ಬಿಟ್ಟರೆ ತಿರ್ಗಿ ಆಲೆ 3 ದಿನಕ್ಕೆ ಇಲ್ಲೇ ಇರ್ತದೆ. ಅದು ತಾಂಡಾಗ ಬಳ್ಳಾರಿ ಕಡೆಗೆ ಬಿಡಬೇಕು ಅಂತ ಕೇಳ್ಕೊಂತ ಇದೀವಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದ ನಿವಾಸಿ ಬಂದೂಕು ರಾಜಣ್ಣ ಅವರ ಮಾಹಿತಿ ಮೇರೆಗೆ ಹಣಮಂತಪುರ ಗ್ರಾಮದ ಸರ್ವೆ ನಂಬರ್ 8/9, 10 ಹಾಗೂ 6ರಲ್ಲಿ ಇರುವ ಬುದ್ಧನ ಮನೆ ವಾಲ್ಮೀಕಿ ವನ ಫಾರ್ಮ್ ಹೌಸ್ನಲ್ಲಿ ಅಳವಡಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಜೂನ್ 25, 2026ರಂದು ಫಾರ್ಮ್ ಹೌಸ್ನಲ್ಲಿದ್ದ ನಾಯಿಯನ್ನು ಚಿರತೆ ಎಳೆದೊಯ್ದಿದ್ದು ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದರಿಂದ ಆತಂಕಗೊಂಡ ಬಂದೂಕು ರಾಜಣ್ಣ ಅವರು ಕೂಡಲೇ ಕೊರಟಗೆರೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರು. ಮಾಹಿತಿ ಆಧರಿಸಿ ಅರಣ್ಯ ಇಲಾಖೆ ಸ್ಥಳದಲ್ಲಿ ಬೋನು ಅಳವಡಿಸಿತ್ತು. ಅದರಂತೆ ಜುಲೈ 1, 2026ರಂದು ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಚಿರತೆ ಬೋನಿಗೆ ಬಿದ್ದಿದೆ. ಪಂಚ ಬಿಟ್ರೆ ಏನು ಮಾಡೋದು ಮಾತಾಡೋ ಅಂತ ಕಾಟ ಜಾಸ್ತಿ ಆಗಿತ್ತು. ಇಲ್ಲಿ ದನ ಕುರಿ ಮತ್ತೆ ಈ ನಾವು ಕೋಳಿ ಸಾಕಿದೀವಿ. ಆ ಕೋಳಿನೆಲ್ಲ ದಿನಬಿಟ್ಟು ದಿವಸ ಬಂದು ತಿನ್ಕೊಂಡು ಹೋಗ್ತಾ ಇತ್ತು. ಈ ಚಿರತೆ ಭಾಳ ದಿನದಿಂದ ಮೇಕೆ ದನನೆಲ್ಲ ತಿಂದು ಹಾಳು ಮಾಡಿತ್ತು. ಆದರೆ ಇದು ಹತ್ರ ಬಿಡಬಾರ್ದು, ಎಲ್ಲಾನ ಒಂದು 200 ಕಿಲೋಮೀಟ್ರ್ ದೂರ ತಲುಪಿಸೋದೇ ಒಳ್ಳೆಯದು. ದನ ಮೇಕೆ ಕುರಿ ಎಲ್ಲ ಭಾಳ ಅಧ್ವಾನ ಮಾಡೈತೆ. ದಯವಿಟ್ಟು ಇದನ್ನು ದೂರ ಬಿಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಿಗೆ ಮನೆಗೆ ನುಗ್ಗಿ 3 ಮೇಕೆ ಕಡ್ದಾಕಿತ್ತು. ಇದನ್ನ ಆದಷ್ಟು ದೂರ ಬಿಡಬೇಕು. ಇಲ್ಲೇ ಹತ್ರ ಐತೆ ಅಂತೇಳಿ ದೇವರಂದ್ರು ತಗೊಂಡೋಗಿ ಬಿಡೋದು ಸರಿ ಹೋಗಲ್ಲ. ಇಲ್ಲಿಂದ ಒಂದು ಸ್ವಲ್ಪ ದೂರ ಬಿಟ್ಟರೆ ಅನುಕೂಲ ಆಗ್ತದೆ. ಈಗ ಇಲ್ಲೇ ಹತ್ರ ಬಿಟ್ಟರೆ ಮತ್ತೆ ಬರುತ್ತೆ. ಇದು ಡೈಲಿ ಬರೋದು ಈ ಬಂದು ಅಕ್ಕಪಕ್ಕದವರವೆಲ್ಲ ರಪ್ಪಕ್ಕೆ ನುಗ್ಗಿ ಮೇಕೆಗಳನ್ನೆಲ್ಲ ಕಡ್ದು ಕಡ್ದಾಕ್ ಹೋಗಿತ್ತು. ತಿರ್ಗಿ ಲಾಸ್ಟ್ ನಮ್ಮ ಮನೆ ತಕ್ಕ ಬಂದು 3 ದಿವ್ಸ ನಾಯಿಗಳನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ದು. ಅದು ಹೋದ್ಮೇಲೆ ಫಾರೆಸ್ಟಿಗೆ ಫೋನ್ ಮಾಡಿ ತೋರಿಸಿ ಫೋನ್ ಇಕ್ಕಿದ್ಮೇಲೆ ಬಂದು ರಾತ್ರಿ ಬಂದು ಬಿದ್ದದು. ಇಲ್ಲೆಲ್ಲೂ ಹತ್ರದಾಗೆ ಬಿಡಬೇಡ್ರಿ, ತಾಂಡಾಗೆ ದೂರ ಬಿಡ್ರಿ. ತಿರುಗಿ ಜನಗಳಿಗೆಲ್ಲ ತೊಂದರೆ ಆಗ್ತದೆ. ಬೇಜಾನು ಸುತ್ತಮುತ್ತ ಬೇಜಾನು ಕಡೆ ಹಾಕ್ಬಿಟ್ಟದೆ. ಇಲ್ಲಿ ದನ ಕರ ಮೇಕೆಗಳು ಎಲ್ಲ. ಬಳಿಕ ಅರಣ್ಯ ಇಲಾಖೆ ಚಿರತೆಯನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದು ಸ್ಥಳಾಂತರಿಸುವ ಕಾರ್ಯಾಚರಣೆ ನಡೆಸಿತು. ಅಲ್ಲಿ ಸೈಡ್ ಬರ್ರಿ.
ಇದರಿಂದ ಕಳೆದ ಹಲವು ದಿನಗಳಿಂದ ಆತಂಕದಲ್ಲಿದ್ದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಟ್ಕೊಂಡು ಎಳಿತಾರೆ ಕಾಡೊಳಗಡೆ ಹೋಗಿ, ಅದು ಅವಾಗ ಆಚೆ ಓಡೋದು. ಈ ಕಾರ್ಯಾಚರಣೆಯಲ್ಲಿ ಕೊರಟಗೆರೆ ವಲಯ ಅರಣ್ಯಾಧಿಕಾರಿ ಹನುಮಂತರಾಜು, ಡಿಆರ್ಎಫ್ ಸಿಬ್ಬಂದಿ ದಿಲೀಪ್, ಬೀಟ್ ಗಾರ್ಡ್ ಪೃಥ್ವಿ, ಸಿಬ್ಬಂದಿ ನರಸರಾಜು, ರಾಜಣ್ಣ, ವೆಂಕಟೇಶ್, ಕೆಂಪರಾಜ್ ಹಾಗೂ ಸ್ಥಳೀಯರಾದ ಬಂದೂಕು ರಾಜಣ್ಣ, ವೀರೇಶ್ ಸಹಕರಿಸಿದರು. ಇದು ಎಆರ್ ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸರ್ ಅದು ಹಿಂಗಿದೆ ನೋಡಿ, ಅದು ಇಲ್ಲಿ ನೋಡ್ ಬರ, ಇಲ್ಲಿ ಇಲ್ಲಿ ನೋಡಕ್ಕ ಇಲ್ಲಿ